ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೇವೆ. ಒಂದು ಆನಿಯನ್, ಸ್ವಲ್ಪ ಕರಿಬೇವು, 1 ಸ್ಪೂನ್ ಕಡಲೆಬೇಳೆ, 2 ಚಿಲ್ಲಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ತೆಂಗಿನ ತುರಿ, ಒಂದು 4 ಸ್ಪೂನ್ ಆಯಿಲ್, 2 ಕಪ್ ಶಾವಿಗೆ ಮನೇಲಿ ನೆಟ್ಟಿದ್ದೇನೆ. ಇವಾಗ ಅದಕ್ಕಾದ್ಮೇಲೆ ಆಯಿಲ್ ಹಾಕೋಣ. ಆಯಿಲ್ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಆಯಿಲ್ ಕಾದ್ಮೇಲೆ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಕಾದ್ಮೇಲೆ ಕಡಲೆಬೇಳೆ ಹಾಕೊಳ್ಳಿ. ಎಲ್ಲ ಫಸ್ಟಿಗೆ ನಾನು ತಗೊಳ್ತಿದ್ದೇನೆ, ಸ್ವಲ್ಪ ಕಾಯಬೇಕು ಕಡಲೆಬೇಳೆ. ಕಡಲೆಬೇಳೆ ಕಾಯಿತು. ಇವಾಗ ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ 1 ಆನಿಯನ್ ತಗೊಂಡಿದ್ದೇನೆ. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇವಾಗ ಇದಕ್ಕೆ ಕರಿಬೇವು ಆ್ಯಡ್ ಮಾಡ್ಕೊಳ್ಳೋಣ. ಎರಡು ಚಿಲ್ಲಿ ಹಾಕ್ತಿದ್ದೇನೆ. ಇವಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ಶಾವಿಗೆನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನಿಲ್ಲಿ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೇನೆ, 2 ಕಪ್ ಆಗುವಷ್ಟು. ಇದಕ್ಕೆ ನಾನು ಡೈರೆಕ್ಟ್ ಆಗಿ ಸೇರಿಸ್ಕೊಳ್ತಿದ್ದೇನೆ ಫ್ರೆಂಡ್ಸ್. ಇವಾಗ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡೋಣ ಫ್ರೆಂಡ್ಸ್. 2 ನಿಮಿಷ ಆದ್ಮೇಲೆ ನೋಡೋಣ ಫ್ರೆಂಡ್ಸ್. ನೋಡಿ, ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ. ಇದೆಲ್ಲ ಡ್ರೈ ಆಗ್ತಾ ಬಂದಿದೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಲಾಸ್ಟಿಗೆ ಕೋಕೋನಟ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಶಾವಿಗೆ ಉಪ್ಪಿಟ್ಟು ಇವಾಗ ರೆಡಿ ಆಯಿತು. ಎಷ್ಟು ಈಸಿ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.